ಸ್ವಾಮಿಗಳು ಬಂದಾರ ಇದು ರೀ ಸಾರಕ್ಕೆ ಉಪ್ಪಿಲ್ಲ ಜರ ಅಂಗಡಿಗೆ ಹೋಗಿ ಉಪ್ಪು ತೊಂಬರಿಂದ ಹೇಳ್ತಿ ಗಂಡಗ ಆಯ್ತು ಉಪ್ಪು ತೊಂಬರ್ತೀನಿ ನೀ ಜರ ಅಡಿಗೆ ಜಲ್ದಿ ರೆಡಿ ಮಾಡಿ ನಾವು ಜರ ಹೋಗಿ ಉಪ್ಪು ತೊಂಬರ್ತೀನಿ ತಿಳ್ಕೊಂಡ ಮನೆಯನ್ ರೊಕ್ಕ ತಗೊಂಡು ಕಿಶದ ಹಾಕೊಂಡು ಅಂಗಡಿಗೆ ಹೋದ ಉಪ್ಪು ತರ್ಲಕ್ಕ. ಅವಾಗ ಅಡಿಗೆ ಮಾಡೋದು ಬಿಟ್ಟು ಹೆಣ್ತಿ ಸ್ವಾಮಿ ಮುಂದೆ ಬಂದು ಕೂತ್ ಅಂದ್ಲತ್ತ, ಏನ್ ಸಿಕ್ಕಾಕೊಂಡ್ಯಪ್ಪ ನೀ ಬಂದು ಅನ್ಲತ್ತ. ಸ್ವಾಮಿ ಯವ್ವ ಏನಾಯ್ತು ಏನ್ ಹೇಳಿ, ನಮ್ಮ ಊರಾನ ಸ್ವಾಮಿಗಳು ಒಬ್ಬರನ್ನ ಬಿಟ್ಟಿಲ್ಲವ, ನೀ ಬೇಲೂರು ಸ್ವಾಮಿ ಇದ್ದಂಗ ಕಾಣ್ತೀನಿ, ನಿನಗೆ ಗೊತ್ತಿಲ್ಲ ಅವನ ಸ್ವಭಾವ, ನೀ ಒಳ್ಳೆ ಸಿಕ್ಕಾಕೊಂಡ್ಯಪ್ಪ, ಬಾಳ ಅಡ್ಮುಟ್ಟದನ್, ಏನ್ ಹೇಳಿದ್ರು ಕೇಳಲ್ಲ ನನ್ನ ಗಂಡ, ಬಾಳಿ ಅಟ್ಟದ, ಹೇಳಿ ಹೇಳಿ ಸಾಕಾಗಿ ಹೋಗ್ಯದ ನನಗ, ಬರೇ ಹಿಂಗೆ ಮಾಡ್ತಾನ, ಇದಕ್ಕೆ ದಿಗಿಲು ಬಿಡ್ತಿ, ಏನ್ ಮಾಡ್ತಾನ ಅಂತ ಗೊತ್ತಾಗ್ಲಿಲ್ಲ. ಯವ್ವ ಏನ್ ಮಾಡ್ತಾನ ನಿನ್ನ ಗಂಡ, ಮೂಲ್ಯಾಗ ಒಂದು ಹಗ್ಗದ ಸುಳಿ ಬಿದ್ದಿತ್ತು, ಒಂದು ಒಣಕಿತ್ತು ತೋರ್ಸಲ್ಲಕ್ಕಿ. ಯಾರು ಸ್ವಾಮಿಗಳು ಬರ್ತಾರ ಆ ಮೂಲೆನ ಹಗ್ಗದಲ್ಲಿ ಕೈಯ ಕಾಲ ಕಟ್ಟಿ ಗುದಗಲ ಕಟ್ಟಿ ಒಗಿತಾನ, ಒಣಕಿಲಿ ಹೆಟ್ಟತಾನ ಅವ್ರಿಗೆ ಅಂತ ಹೇಳುದು. ಹಿಂಗ ಬಾಳ ಮಂದಿಗೆ ಮಾಡ್ಯಾನ. ನಮ್ಮ ಊರನವ್ರು ಯಾರು ಬರಲ್ಲ ಮನಿ ಊಟಕ್ಕ, ನೀ ಬೇಲೂರಾವ್ ಇದ್ನ ಕಾಣ್ತಪ್ಪ, ನೀ ಬಂದು ಏನ್ ಸಿಕ್ಕಾಕೊಂಡಿ ತಂದಾಗ ಇದಕ್ಕೆ ದಿಕ್ಕ ತಪ್ತಿರ್ ಸ್ವಾಮಿಗೆ, ಹೆಂಗ್ ಮಾಡ್ಬೇಕು ಹಿಂಗಂದ್ ಹೆಣ್ಮಗಳು ಯಪ್ಪ ಒಲಿ ಮೇಲೆ ಅನ್ನಕ್ಕಿಟ್ಟಿನ ಜರ ಹೊತ್ತದ ಕುಂದ್ರು ಇಲ್ಲೇ ಒಳಗ್ ಹೋದ್ಲು. ಸ್ವಾಮಿಗೆ ಬೆವರ ಇಳಿತೀನಿ, ಹೆಂಗ್ ಮಾಡುದು, ಲುಂಗಿ ಪಂಚ್ ಸುತ್ತಿದ್ದ ಎತ್ತಿ ಸೊಂಟ ಕಟ್ಕೊಂಡ ಲುಂಗಿ, ಕೊಳ್ಳಾಗ ಒಂದು ಶಾಲ್ ಹಾಕೊಂಡಿದ್ದ ಸ್ವಾಮಿಗಳದು, ಅದು ಶಾಲ್ ತೆಗೆದು ತೆರಿ ಸುತ್ತಕೊಂಡ ಒಂದೇ ಕಡತಕ್ಕೆ ಮನಿ ಹೊಸ್ತಲೆ ಜಿಗದವ, ಹೊರಗ ಜಿಗದ, ಕಾಲನ ಕಾಲ ಹಾಕೊಂಡು ಹೋಗ್ಲಿಲ್ಲ, ಕಾಲನ ಕೈಯಾಗ ಹಿಡ್ಕೊಂಡು ಹೋಗ್ಬೇಕತ್ತ, ಕಾಲನ ಕೈಯಾಗ ಹಿಡ್ಕೊಂಡು ಹೋಗ್ಲಕತ್ತ. ಹೆಣ್ಮಗಳು ಒಳಗ್ ಕೊತ್ತಲು, ಇವ ಉಪ್ಪು ತಗೊಂಡು ಬಂದ ಗಂಡ ಮನ್ಯಾಗ ಬಂದ, ಸ್ವಾಮಿ ಇಲ್ಲ ಅದನ್ನ ಈಕಿ ಹೆಣ್ಮಗಳು ಏನ್ ಅನ್ಬೇಕ, ಅದೇ ಹತ್ರ ಸ್ವಾಮಿ ಹನಿ ಅನ್ಲಕ್ಕಿ, ಎಲ್ಲಿ ಸ್ವಾಮಿ ತಗೊಂಬಂದಿ ಅದಕ್ಕ, ಜರಾರಿ ಬುದ್ಧಿ ಅದ ಅಕ್ಕಲದ ಶಾಣ್ಯದ, ಎಂತ ಸ್ವಾಮಿ ತಗೊಂಡಿ ಊಟಕ್ಕ ಅಂತ ತರ್ತಾರ, ಯಪ್ಪ ಊಟ ಮಾಡಿ ಹೋಗ್ರಿ ಅಂತ ನಾ ಹತ್ತೀನಿ. ಆ ಮೂಲ್ಯಾಗ ಬಿದ್ದಿದ್ದ ಹಗ್ಗ ಒಣಕಿ ಕೇಳ್ತದ, ಮೂಲ್ಯಾಗ ಬಿದ್ದ ಹಗ್ಗ ಒಣಕಿ ಕೇಳ್ತಾನೆಪ್ಪ, ಹಗ್ಗ ಒಣಕಿ ತಗೊಂಡ್ ಏನ್ ಮಾಡ್ತಿ, ಊಟ ಮಾಡು, ಊಟ ಮಾಡಿ ಹಿಂದ್ರಾಗ ವಿಚಾರ ಮಾಡ, ಇಲ್ಲೇವ ಹಗ್ಗ ಒಣಕಿ ಕೊಡುವತ್ತಾನ ಅಂತ ಕೊಡ್ಬೇಕಿಲ್ಲ, ಇಲ್ಲೇ ಇದ್ದೀವಲ್ಲ, ಅದೇ ಕೊಡ್ತೀನಿ ಊಟ ಮಾಡ್ರಿ ತಂದನೆ, ನಾವ್ ಒಳಗೆ ಬಂದಿನಿ ಅನ್ನ ಹೊತ್ತೇನೆ, ಅವ ಹೊರಗೆ ಹೋಗ್ಯಾನ ಅಂತ ಹೇಳ್ದಕ್ಕಿ. ಅವಾಗ ಇವ ವಿಚಾರ ಮಾಡ್ದ, ಉಪ್ಪಲ್ಲೇ ಇಟ್ಟವನ ಮೂಲ್ಯನ ಒಣಗಿ ತಗೊಂಡ ಹಗ್ಗ ತಗೊಂಡ ಹಿಂದ್ ಬೆನ್ ಹತ್ತಿ ಬಿಟ್ಟ, ಹಿಂದ್ ಬೆನ್ ಹತ್ತದ ಸ್ವಾಮಿ. ಮತ್ತ ನೆರವ್ರವ ಆ ಊರ್ ಬಿಟ್ಟು ತಮ್ಮೂರ್ ದಾರಿ ಹಿಡ್ದಾರ, ಇವ ಅವನ್ ಹಿಂದ್ ದಾರಿ ಹಿಡಿದು ಹೋಗ್ಬೇಕತ್ತ. ಓ ಸ್ವಾಮಿಗಳ ಅನ್ನೋದು ಅಡಿಕೆ ತೋರ್ಸುದು ಹಗ್ಗ ತೋರ್ಸುದು ಜಿಗಿದಂಗ. ಅವ ಅಂದ ಸತ್ಯ ಅಂದ, ಆ ಹೆಣ್ಮಗಳು ಹೇಳಿದ ಕರೆನೇ ಅದ, ನಾನು ಗುದಗಾಲ ಕಟ್ಟಿ ಹೋಗಿತಾನ, ಒಣಕಿಲಿ ಹೆಟ್ಟತಾನ. ಹಿಂಗಾದ್ರೆ ಹೆಂಗದ ಭಕ್ತಿ, ಹಿಂಗಾದ್ರೆ ದಾನ ಆಗ್ತವ. 12ನೇ ಶತಮಾನದಲ್ಲಿ ಇಳಿಯಾಳ ಬೊಮ್ಮಯ್ಯ ಒಬ್ಬ ಆಗಿ ಹೋದ. ಬಾಗಲಕೋಟೆ ಜಿಲ್ಲೆ ಬೀಳಗಿ ತಾಲೂಕು ಇಳಿಯಾಳತ್ ಬರ್ತದೆ. ಈಗಲ್ಲಿ ಘಟಪ್ರಭದ ನದಿ ಹರಿತೈತಿ. ಇಳಿಯಾಳ ಬೊಮ್ಮಯ್ಯ ಹೆಂಗಿದೆ ಅದಕ್ಕೆ ಇದ್ರೆ, ಒಬ್ಬ ಒಕ್ಕಲಿಗ ಭೀಕರ ಬರಗಾಲ ಬಿದ್ದಿತ್ತು ಭೂಮಿಗೆ, ತನ್ನ ಭೂಮಿಯಾಗ ಬೆಳೆದಿರ್ತಕ್ಕಂತ ಸಾವಿರಾರು ಚೀಲಗಳ ಮನ್ಯಾಗ ಒಟ್ಟಿದ್ದ ಎಲ್ಲಾ ಬಡವರು ಬಗ್ಗರಿಗೆಲ್ಲ ಹಂಚಿಬಿಟ್ಟ. ಒಂದು ಬುಟ್ಟಿ ಕಡಲಿ ಇಟ್ಕೊಂಡಿದ್ದ ತಾವ, ಬರೇ ಒಂದು ಬುಟ್ಟಿ ಕಡ್ಲಿ ಇಟ್ಕೊಂಡಿದ್ದ. ಎಲ್ಲಾ ಮಳಿಗಳು ಆಗಲಾರ್ದೆ ಹಂಗೆ ಹೋದು. ಮುಂದ ಚಟ್ಟಿ ಎಳ್ಳಮಸಿ ಸುತ್ತೇನು ಕುತ್ತಿ ಏನು ಮಾಡ್ಬೇಕು, ಇವಿಸ್ ಬೀಜ ಸುಮ್ ತೊಯಿಸಿ ಬಿತ್ತಿ ಬರ್ಬೇಕು, ಹಂಗ ಆದಂಗ ಹಾಕದ ತಿಳ್ಕೊಂಡು ಒಂದ್ ದಿವಸ ರಾತ್ರಿ ಒಂದು ಬುಟ್ಟಿ ಕಡ್ಲಿ ನೆನೆಸಿದ. ಮರುದಿನ ಮುಂಜಾಳೆದವೆಲ್ಲ ಚೀಲ ಕಟ್ಕೊಂಡು ಹೋಗಿ ಚಟ್ಟಿ ಎಳಮ ಸುತ್ತ ಬಿತ್ತಬೇಕ ತಿಳ್ಕೊಂಡು ನೆನೆಸಿದ ಕಡ್ಲಿ ತಗೊಂಡು ಹೋಗಿ ಹೊಲದಾಗ ಉಡಿ ಕಟ್ಟಿ ಬಿತ್ತಬೇಕನ್ನೋದ್ರಾಗ ಸಾದರದೊಂದು ಹೆಂಡನೆ ಬತ್ತತ್ತ, ಉಸಿರುಸೈಲ್ ಪಾದ ಎತ್ತರ ಹೊಂಟಿದಿರುತ್ತ, ತಮ್ಮ ಭೂಮಿಯಾಗ ಆಯ್ಸಿ ಹೊತ್ತೇರಿ ಮುಂಜಾನೆ ಹೊತ್ತೇರಿದಾಗ ಸಾದರು ದಂಡ ಹೊಂಟಿತ್ತು, ಜೈಕಾರ ಹಾಕೋತ್ ಹೊಂಟಿತ್ತು. ಆ ಭೂಮಿಯಾಗ ಎಲ್ಲಿ ನೀರಿಲ್ಲ, ಯಾಕಂದ್ರೆ ಬರಗಾಲ ಪರಿಸ್ಥಿತಿ, ನೀರಿರ್ಲಿಲ್ಲ. ನೀರಾಡಿಸಿ ಆ ಸಾಧುರ ಮ್ಯಾಲೆ ಏನಂತದ್ ಕೇಳಿದ್ರ
ಈ ರೈತನ ಬಳಿ ನೀರ್ ಇರ್ಬೇಕು, ತತ್ರಾಣಿಗೆ ತಿಳ್ಕೊಂಡು ಕೈ ಮಾಡಿಯಪ್ಪ ನೀರು ಅಂತ ಕೇಳಿದ್ರಾಗ ಅದಾವ ತಿಳ್ಕೊಂಡ ತತ್ರಾಣೆ ನೀರು ಕೊಟ್ಟ. ಬಾಳ ಹಸಿವಾಗಿತ್ತಪ್ಪ, ಪ್ರಸಾದಕ್ಕೆ ಏನ್ರಿ ಇಟ್ಟಿ ಅಂತ ಕೇಳಿದಾಗ ಆ ಒಂದು ಬುಟ್ಟಿ ಕಡ್ಲಿ ನೆನೆಸಿದ್ದು ಅವ್ರ ಮುಂದಿಟ್ಟತ್ತ. ಎಲ್ಲಾರು ಶಿವಕಾರ ಮಾಡಿಬಿಡ್ರಿಪ್ಪ. ಎಲ್ಲಾ ಶಿವಕಾರ ಮಾಡಿದ್ರು. 5 ಕಾಳ ಬುಟ್ಟಿ ತಳದಾಗ ಉಳ್ದಿದತ್ತ. ಆನಂದ ಐತಪ್ಪ, ನಾ ಹೋಗಿ ಬರ್ತೇವೆ ತಿಳ್ಕೊಂಡು ಸಾದ್ರ ಮೇಳ ಹೋಯ್ತು. 5 ಕಾಳು ಉಳ್ದಿದ್ದು ಇಳಿಯಾಳ ಬೊಮ್ಮಯ್ಯ 4 ಮೂಲಿಗೆ 4 ಕಾಳು ಇಟ್ಟು ನಡಬರ್ಕೊಂಡ್ ಇಟ್ಟು ಬಂದು ಬಿಟ್ಟತ್ತ. ಮುಂದೆ 8 ದಿವಸ ಬಿಟ್ಟು ಹೋಗಿ ನೋಡಿದ್ರು ಹೊಲ ಕೈಗಾಳು ಹೋಗದಂಗ ನಟ್ಟಿಗೆ ನಾಟಿ ಬಿಟ್ಟಿತ್ತ. ಇದು ದಾನದ ಮಹಿಮೆ. ಬಾಳ ಇಲ್ಲಿ ಉಡ್ಚಾಣದ ಹುಚ್ಚಪ್ಪ ಮುತ್ತವರೆಲ್ಲ ಉಸುಕು ಬಿತ್ತಿ ಬೆಳಿ ಬೆಳೆದಿದಾರಲ್ಲ, ಎಂತ ಪವಾಡ ಪುರುಷರು. ಅಂತ ಧರ್ಮ ಜಗತ್ತದೊಳಗ ಬಹಳ ದಾನದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ದಾನ ಅಂದ್ರೆ ಅದು ಅನ್ನದಾನ. ನೀವು ಎಲ್ಲಾರು ಕೂಡಿ ಮನೆಗೆ ಬಂದವರ ಅತಿಥಿಗಳನ್ನ, ನಾ ಯಾಕೆ ಹೇಳ್ದ, ಮನೆಗೆ ಬಂದ ಅತಿಥಿಗಳವ್ರು ಹಸದವ್ರು ಇರ್ಲಿ ಹಸಿಲಾರ್ದವ್ರು ಇರ್ಲಿ, ಮನೆಗೆ ಬಂದವ್ರಿಗೆ ಒಂದು ಚರಿಗೆ ನೀರ ಒಂದು ತುತ್ತು ಅನ್ನ ಕೊಡ್ಬೇಕು. ಯಾಕೆ ಕೊಡ್ಬೇಕಂತ ಕೇಳಿದ್ರ, ನೀವೆಲ್ಲಾ ನಶಕನೆ ಗೆದ್ದು ಹೇಳಿಲ್ಲ ಬಸವಣ್ಣಪ್ಪ, ಕಲ್ಲ ನಾಗರ ಕಂಡರೆ ಹಾಲೇರಿತೀರಿ, ದಿಟ್ಟ ನಾಗಪ್ಪನ ಕಂಡ್ರ ಹೊಡಿತೀರಿ. ಇದು ಯಾವ ಧರ್ಮ? ಉಣ್ಣುವಂತ ಜಂಗಮ ಮನೆಗೆ ಬಂದ್ರೆ ನಡಿ ಅಂತೀರಿ, ಉಣ್ಣದ ಲಿಂಗಕ್ಕೆ ಬಾಣ ಹಿಡಿತೀರಿ. ನರಗಾರ ಮುತ್ಯಾಗ ನರಗಾರ ಸಿದ್ಧ ಮುತ್ಯಾಗ ಉಣಿಸ್ಬೇಕಾದ್ರ ಆತ ಉಣಂಗಿಲ್ಲ. ಆತನ ಸ್ವರೂಪದಲ್ಲಿ ಆತನ ಪೂಜಾರಿಗಳದಾರ, ಅವ್ರು ಉಂಡ್ರ ಅಂದ್ರ ಅವ ಉಂಡಂಗ ಹಾಕದ. ಅದಕ್ಕ ಮುಜಾವಾರನ ಮಜಾರ ಲಳಿ ಮುಜಾವಾರಿಗೆ ಎತ್ತ, ಲಿಂಗದ ಲಳಿ ಜಂಗಮಗತ್ತ, ದೇವರ ಲಳಿ ಪೂಜಾರಿ ಬಲ್ಲಿ ಐತೆತ್ತ. ನೀವು ಪೂಜಾರಿಗಳಿಗೆ ಯಾಕೆ ಉಣಿಸ್ತೀರ? ಪೂಜಾರಿ ಉಂಡ್ರ ದೇವ್ರು ಉಂಡಂಗ, ಜಂಗಮ ಉಂಡ್ರ ಪರಮಾತ್ಮ ಉಂಡಂಗ, ಮುಜಾವಾರ ಉಂಡ ಅಂದ್ರ ಮಜಾರ ಉಂಡಂಗ ಆಗ್ತದತ್ತ. ಅದಕ್ಕಾಗಿ ನಾವೆಲ್ಲಾರು ಏನ್ ಮಾಡ್ಬೇಕು ಕೇಳಿದ್ರೆ ಭಕ್ತಿದಿಂದ ದಾನ ಮಾಡುವುದನ್ನ ಕಲಿಬೇಕು. ಇರ್ಲಿ, ಇದು ನೀತಿಯ ಶಾಸ್ತ್ರ ಐತಿ. ನಿನ್ನೆನ ದಿವಸ ಹಾಲಮತ್ತದ ವಿಷಯ